ನಗರದ ಹೊರವಲಯ ಆನೇಕಲ್ನಲ್ಲಿ ಇಬ್ಬರು ಯುವಕರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಡ್ರಗ್ಸ್ ಓವರ್ಡೋಸ್ನಿಂದ ಮೃತಪಟ್ಟಿರುವ ಅನುಮಾನ ವ್ಯಕ್ತವಾಗಿದೆ. ಸೋಮವಾರ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೊಮ್ಮಸಂದ್ರದ ಬಳಿಯ ಯರಂಡಹಳ್ಳಿಯಲ್ಲಿ ಮಾದಕ ದ್ರವ್ಯ ಸೇವನೆ ಶಂಕಿತ ಪ್ರಕರಣದಲ್ಲಿ ಇಬ್ಬರು ಕಾರ್ಖಾನೆ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತರನ್ನ ಅಸ್ಸಾಂ ಮೂಲದ ದಿವಾನ್ ಅಫ್ರೀದ್ ಅಲಿ ಮತ್ತು ಅಶ್ರಫ್ ಅಲಿ ಎಂದು ಗುರುತಿಸಲಾಗಿದೆ. ಈ ಮೂವರು ಬಾಡಿಗೆ ಕೋಣೆಯಲ್ಲಿ ವಾಸಿಸ್ತಾ ಇದ್ದು, ಹತ್ತಿರದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು. ಸಮೀಪದಲ್ಲಿಯೇ ವಾಸಿಸುತ್ತಿದ್ದ ಅವರ ಸ್ನೇಹಿತ ಸೋಮವಾರ ಸಂಜೆ ಕೋಣೆಗೆ ಹೋದಾಗ ಅವರಲ್ಲಿ ಒಬ್ಬರು ಸತ್ತಿರೋದನ್ನ ಮತ್ತು ಇತರರು ಚಲನರಹಿತರಾಗಿರೋದನ್ನ ಮತ್ತು ಮಾತನಾಡಲು ಕಷ್ಟಪಡೋದನ್ನ ಕಂಡಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಬೇರೆಯವರ ಸಹಾಯದಿಂದ ಅವರು ಇಬ್ಬರನ್ನು ಆಸ್ಪತ್ರೆಗೆ ಸ್ಥಳಾಂತರಿಸಿದ್ರು. ಆದರೆ ಅವರಲ್ಲಿ ಒಬ್ಬರು ದಾರಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೋಣೆಯಲ್ಲಿ ಸಿರಿಂಜ್ಗಳು ಕಂಡುಬಂದಿದ್ದರಿಂದ ಮೂವರು ಮಾದಕ ದ್ರವ್ಯಗಳನ್ನು ಅತಿಯಾಗಿ ಸೇವಿಸಿದ್ದಾರೆ ಎಂದು ಶಂಕಿಸಲಾಗಿದೆ. ಮೃತ ಇಬ್ಬರು ಸಂಪೂರ್ಣವಾಗಿ ಕುಡಿದಿದ್ರು. ಆಸ್ಪತ್ರೆಯಲ್ಲಿದ್ದ ಒಬ್ಬ ಸ್ವತಃ ಚುಚ್ಚುಮದ್ದು ಹಾಕಿಕೊಂಡರು, ಆದರೆ ಮದ್ಯ ಕುಡಿದಿರಲಿಲ್ಲ. ಸಿರಿಂಜ್ಗಳನ್ನು ಪರೀಕ್ಷೆಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಸಾವಿಗೆ ಕಾರಣಗಳನ್ನು ತಿಳಿಯಲು ನಾವು ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯುತ್ತಿದ್ದೇವೆ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ನಗರದ ಹೊರವಲಯ ಆನೇಕಲ್ನಲ್ಲಿ ಇಬ್ಬರು ಯುವಕರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಡ್ರಗ್ಸ್ ಓವರ್ಡೋಸ್ನಿಂದ ಮೃತಪಟ್ಟಿರುವ ಅನುಮಾನ ವ್ಯಕ್ತವಾಗಿದೆ. ಸೋಮವಾರ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೊಮ್ಮಸಂದ್ರದ ಬಳಿಯ ಯರಂಡಹಳ್ಳಿಯಲ್ಲಿ ಮಾದಕ ದ್ರವ್ಯ ಸೇವನೆ ಶಂಕಿತ ಪ್ರಕರಣದಲ್ಲಿ ಇಬ್ಬರು ಕಾರ್ಖಾನೆ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತರನ್ನ ಅಸ್ಸಾಂ ಮೂಲದ ದಿವಾನ್ ಅಫ್ರೀದ್ ಅಲಿ ಮತ್ತು ಅಶ್ರಫ್ ಅಲಿ ಎಂದು ಗುರುತಿಸಲಾಗಿದೆ. ಈ ಮೂವರು ಬಾಡಿಗೆ ಕೋಣೆಯಲ್ಲಿ ವಾಸಿಸ್ತಾ ಇದ್ದು, ಹತ್ತಿರದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು. ಸಮೀಪದಲ್ಲಿಯೇ ವಾಸಿಸುತ್ತಿದ್ದ ಅವರ ಸ್ನೇಹಿತ ಸೋಮವಾರ ಸಂಜೆ ಕೋಣೆಗೆ ಹೋದಾಗ ಅವರಲ್ಲಿ ಒಬ್ಬರು ಸತ್ತಿರೋದನ್ನ ಮತ್ತು ಇತರರು ಚಲನರಹಿತರಾಗಿರೋದನ್ನ ಮತ್ತು ಮಾತನಾಡಲು ಕಷ್ಟಪಡೋದನ್ನ ಕಂಡಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಬೇರೆಯವರ ಸಹಾಯದಿಂದ ಅವರು ಇಬ್ಬರನ್ನು ಆಸ್ಪತ್ರೆಗೆ ಸ್ಥಳಾಂತರಿಸಿದ್ರು. ಆದರೆ ಅವರಲ್ಲಿ ಒಬ್ಬರು ದಾರಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೋಣೆಯಲ್ಲಿ ಸಿರಿಂಜ್ಗಳು ಕಂಡುಬಂದಿದ್ದರಿಂದ ಮೂವರು ಮಾದಕ ದ್ರವ್ಯಗಳನ್ನು ಅತಿಯಾಗಿ ಸೇವಿಸಿದ್ದಾರೆ ಎಂದು ಶಂಕಿಸಲಾಗಿದೆ. ಮೃತ ಇಬ್ಬರು ಸಂಪೂರ್ಣವಾಗಿ ಕುಡಿದಿದ್ರು. ಆಸ್ಪತ್ರೆಯಲ್ಲಿದ್ದ ಒಬ್ಬ ಸ್ವತಃ ಚುಚ್ಚುಮದ್ದು ಹಾಕಿಕೊಂಡರು, ಆದರೆ ಮದ್ಯ ಕುಡಿದಿರಲಿಲ್ಲ. ಸಿರಿಂಜ್ಗಳನ್ನು ಪರೀಕ್ಷೆಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಸಾವಿಗೆ ಕಾರಣಗಳನ್ನು ತಿಳಿಯಲು ನಾವು ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯುತ್ತಿದ್ದೇವೆ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ನಗರದ ಹೊರವಲಯ ಆನೇಕಲ್ನಲ್ಲಿ ಇಬ್ಬರು ಯುವಕರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಡ್ರಗ್ಸ್ ಓವರ್ಡೋಸ್ನಿಂದ ಮೃತಪಟ್ಟಿರುವ ಅನುಮಾನ ವ್ಯಕ್ತವಾಗಿದೆ. ಸೋಮವಾರ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೊಮ್ಮಸಂದ್ರದ ಬಳಿಯ ಯರಂಡಹಳ್ಳಿಯಲ್ಲಿ ಮಾದಕ ದ್ರವ್ಯ ಸೇವನೆ ಶಂಕಿತ ಪ್ರಕರಣದಲ್ಲಿ ಇಬ್ಬರು ಕಾರ್ಖಾನೆ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತರನ್ನ ಅಸ್ಸಾಂ ಮೂಲದ ದಿವಾನ್ ಅಫ್ರೀದ್ ಅಲಿ ಮತ್ತು ಅಶ್ರಫ್ ಅಲಿ ಎಂದು ಗುರುತಿಸಲಾಗಿದೆ. ಈ ಮೂವರು ಬಾಡಿಗೆ ಕೋಣೆಯಲ್ಲಿ ವಾಸಿಸ್ತಾ ಇದ್ದು, ಹತ್ತಿರದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು. ಸಮೀಪದಲ್ಲಿಯೇ ವಾಸಿಸುತ್ತಿದ್ದ ಅವರ ಸ್ನೇಹಿತ ಸೋಮವಾರ ಸಂಜೆ ಕೋಣೆಗೆ ಹೋದಾಗ ಅವರಲ್ಲಿ ಒಬ್ಬರು ಸತ್ತಿರೋದನ್ನ ಮತ್ತು ಇತರರು ಚಲನರಹಿತರಾಗಿರೋದನ್ನ ಮತ್ತು ಮಾತನಾಡಲು ಕಷ್ಟಪಡೋದನ್ನ ಕಂಡಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಬೇರೆಯವರ ಸಹಾಯದಿಂದ ಅವರು ಇಬ್ಬರನ್ನು ಆಸ್ಪತ್ರೆಗೆ ಸ್ಥಳಾಂತರಿಸಿದ್ರು. ಆದರೆ ಅವರಲ್ಲಿ ಒಬ್ಬರು ದಾರಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೋಣೆಯಲ್ಲಿ ಸಿರಿಂಜ್ಗಳು ಕಂಡುಬಂದಿದ್ದರಿಂದ ಮೂವರು ಮಾದಕ ದ್ರವ್ಯಗಳನ್ನು ಅತಿಯಾಗಿ ಸೇವಿಸಿದ್ದಾರೆ ಎಂದು ಶಂಕಿಸಲಾಗಿದೆ. ಮೃತ ಇಬ್ಬರು ಸಂಪೂರ್ಣವಾಗಿ ಕುಡಿದಿದ್ರು. ಆಸ್ಪತ್ರೆಯಲ್ಲಿದ್ದ ಒಬ್ಬ ಸ್ವತಃ ಚುಚ್ಚುಮದ್ದು ಹಾಕಿಕೊಂಡರು, ಆದರೆ ಮದ್ಯ ಕುಡಿದಿರಲಿಲ್ಲ. ಸಿರಿಂಜ್ಗಳನ್ನು ಪರೀಕ್ಷೆಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಸಾವಿಗೆ ಕಾರಣಗಳನ್ನು ತಿಳಿಯಲು ನಾವು ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯುತ್ತಿದ್ದೇವೆ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ.